ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನ ವ್ಲಾಗ್ಸ್. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಡೈಲಿ ಲೈಫ್ ಸ್ಟೈಲ್ ಅಂದರೆ ಬ್ಯುಸಿ ಡೇ ಇನ್ ಮೈ ಲೈಫ್ ಅಂತ. ಸೊ ಇದು ಬಂದು ಸಂಡೇ ವ್ಲಾಗು. ಸಂಡೇ ಈವ್ನಿಂಗ್ ಸಲೂನ್ಗೆ ಹೋಗಿದ್ವಿ, ನಮ್ಮ ಅಣ್ಣ ಹೇರ್ ಕಟ್ ಮಾಡಿಸ್ಬೇಕು ಅಂತಿದ್ದ. ಹಾಗೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಬೇಕಿತ್ತು. ಹಾಗೆ 2 ಕೆಲಸನೂ ಆಗುತ್ತೆ ಅಂತ ಸಿಟಿಗೆ ಹೋಗಿದ್ವಿ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದೆ. ಡ್ರೈ ಫ್ರೂಟ್ಸ್ ಏನಕ್ಕೆ ಅಂದರೆ ಪ್ರೋಟೀನ್ ಪೌಡರ್ ಥರ ಮಾಡೋದಕ್ಕೆ. ನಮ್ಮ ಅಮ್ಮಂಗೆ ಹೆಂಗಿದ್ರು ಆಪ್ರೇಷನ್ ಆಗಿದೆಯಲ್ಲ, ಸೊ ಸ್ಟ್ರೆಂತಿಗೋಸ್ಕರ ಈ ಪ್ರೋಟೀನ್ ಪೌಡರ್ ಮಾಡೋಣ ಅಂತ ತೊಗೊತಾ ಇದ್ದೀನಿ. ಸೊ ಇದ್ರ ಪ್ರೋಟೀನ್ ಪೌಡರ್ ವೀಡಿಯೋ ನಾನು ಶೂಟ್ ಮಾಡಿದ್ದೀನಿ, ನೆಕ್ಸ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಕೂಡ ಚೆಕ್ ಮಾಡಿ. ಹಾಗೆ ಆ್ಯಕ್ಚುಲಿ ಇವತ್ತು ಸಂಡೇ, ನಾನು ನೈಟ್ ಆಲ್ಮೋಸ್ಟ್ 8 o'clock ಆಗಿದೆ ಗೈಸ್. ಡ್ರೈ ಫ್ರೂಟ್ಸ್ ತಗೊಳಕ್ಕೆ ಬಂದಿದ್ದೆ. ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋದನ್ನ ನಾನು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ, ಸೊ ನೀವು ಅವಾಗ ಚೆಕ್ ಮಾಡಿ. ಇವಾಗ ಸ್ವಲ್ಪ ತೊಗೊಳ್ಳೋಣ ಅಂತ ಇವತ್ತು ತೊಗೊಂಡೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಆದಷ್ಟು ಇನ್ಮೇಲೆ ಬ್ಲಾಗ್ ಮಾಡಿ ಹಾಕ್ತೀನಿ. ಸೊ ಇಲ್ಲೆಲ್ಲ ಕಟ್ಟರೆ ಅಷ್ಟು ನಾನು ಕಾಣ್ತಾ ಇಲ್ಲ ಕ್ಯಾಮ್ರಾಗೆ. ಸೊ ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಬಂದೆ, ಬರೀ ಕಾಲು ತಂದಿದ್ವಿ. ಸೊ ಅದನ್ನು ಕುಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ಖಾರ ಹಾಕ್ಬಿಟ್ಟು ಬೇಯಿಸ್ಬೇಕಷ್ಟೆ. ಈ ಥರ ರೆಸಿಪೀಸ್ ಎಲ್ಲ ನಮ್ಮ ಅಮ್ಮನೇ ಜಾಸ್ತಿ ಮಾಡ್ತಾಯಿದ್ದಿದ್ದು, ನಾನು ಜಸ್ಟ್ ನೋಡ್ಕೊತಿದ್ದೆ ಅಷ್ಟೇ. ನಾನೇ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಬಟ್ ಇವಾಗ ಎಲ್ಲ ಅಡುಗೆನೂ ನಾನೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗ್ತಾಯಿದೆ ನಾನು ಮಾಡೋ ಎಲ್ಲ ರೆಸಿಪೀಸ್ ಕೂಡ ಸೇಮ್ ನಮ್ಮ ಅಮ್ಮ ಮಾಡೋ ಥರನೇ. ಸೊ ಗೈಸ್, ಬೆಳಗ್ಗೆ ಈಸಿ ಆಗಲಿ ನನಗೆ ಅಂತ ನೈಟೇ ಬೆಂಡೆಕಾಯಿ ಫ್ರೈ ಮಾಡಿರ್ತೀನಿ. ಆ್ಯಕ್ಚುಲಿ ಈ ಥರ ಆಗಿದೆ, ನೀವು ನೋಡ್ಬೋದು. ಅದನ್ನು ಲೈಕ್ ಬೆಳಗ್ಗೆ ಕುಕ್ ಮಾಡೋಕ್ಕೂ ಮುಂಚೆ ವಾಶ್ ಮಾಡ್ಕೊಂಡು ಮಾಡ್ತೀನಿ. ಪ್ರತಿ ಸಲ ಬೆಂಡೆಕಾಯಿ ಉರಿಬೇಕಾದ್ರೆ ಇದೇ ಥರ ಆಗುತ್ತೆ. ಸೊ ಡೋಂಟ್ ಮೈಂಡ್. ಈಗ ಮಲ್ಕೊಂಡು ಆಮೇಲೆ ಇದು ಬಂತು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್, ಅಂದರೆ ಮಂಡೇ ವ್ಲಾಗ್. ಸೊ ಮಂಡೇ ಬೇಗ 6:30ಗೆ ಎದ್ದಿದ್ದೆ. ಹಾಗೆ 6:30 ನನಗೆ ಬೇಗ. ಆ್ಯಕ್ಚುಲಿ ಬೇರೆಯವ್ರಿಗೆ 5 o'clock ಎಲ್ಲ ಎದ್ದೇಳ್ತಾರೆ, ಬಟ್ ನಾನು ಅಷ್ಟು ಬೇಗ ಎಲ್ಲ ಎದ್ದೇಳಲ್ಲ. ಸೊ 6:30ಗೆ ಇವಾಗ ಎದ್ದೇಳ್ತಾ ಇರೋದು, ಯಾಕಂದರೆ ನಾನೇ ಕೆಲಸ ಎಲ್ಲ ಮಾಡಬೇಕಲ್ಲ. ಸೊ ಆಚೆ ಕಡೆ ಎಲ್ಲ ಕಸ ಗುಡಿಸಿ, ಒರೆಸಿ, ರಂಗೋಲಿ ಎಲ್ಲ ಬಿಡಿಸಿ, ಗಿಡಕ್ಕೆಲ್ಲ ನೀರು ಹಾಕ್ತೆ. ಆದರೆ ಬೆಳಗ್ಗೆ ಹೊತ್ತು ಎದ್ದಾಗ ಚೆನ್ನಾಗಿರುತ್ತೆ, ನನಗೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಬಟ್ ಇವತ್ತು ಏನು ವೆದರ್ ಇತ್ತು ಅದೇ ವೆದರು ನಮಗೆ ರಜೆ ಇರುತ್ತಲ್ಲ, ಸೊ ಅವಾಗಿದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಬಟ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಆ ಥರ ವೆದರ್ ಇದ್ದರೆ ಕಾಲೇಜಿಗೆ ಹೋಗೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಲೈಕ್ ಮಲ್ಕೊಳ್ಳೋಣ ಅನ್ನಿಸ್ತಾ ಇರುತ್ತೆ. ಆದರೆ ವೆದರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಲೈಕ್ ಆವಾಗ ಲೈಕ್ ಎಲ್ಲ ಸ್ವಲ್ಪ ಹೊತ್ತು ಚಿಲ್ ಮಾಡಿಕೊಂಡು ಆ ವೆದರಲ್ಲಿ ಕಾಫಿ ಎಲ್ಲ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಹಾಗೆ ನಾನೆಲ್ಲ ರಂಗೋಲಿ ಎಲ್ಲ ಬಿಡಿಸಿ, ಗಿಡಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನಾನು ಹೊಸ್ದಾಗಿ ಒಂದು 4-5 ಗಿಡ ತಂದು ಹಾಕಿದ್ದೆ, ನಾನು ಶಾರ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಸೊ ಎಲ್ಲ ಗಿಡನೂ ಚೆನ್ನಾಗಿ ಚಿಗುರು ಬಂದಿತ್ತು. ಹಾಗೆ ಬ್ರಹ್ಮಕಮಲ ಕೂಡ ಕಚ್ಚಿದೆ 2. ಸೊ ಗಿಡಗಳು ಚೆನ್ನಾಗಿ ಬೆಳೆದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ನೋಡ್ಬೋದು, ಬ್ರಹ್ಮಕಮಲ 2 ಆಗಿದೆ. ಸೊ ಅಂದರೆ ಅದು ಚಿಕ್ಕ ಗಿಡನೇ, ತುಂಬ ದೊಡ್ಡದಾಗೆಲ್ಲ ಏನು ಆಗಿಲ್ಲ, ಆದರೆ 2 ಆಗಿದೆ. ಸೊ ಇವೆಲ್ಲ ಹೊಸ ಗಿಡ, ಇದು ಕೂಡ ಹೊಸದು, ಚೆನ್ನಾಗಿ ಚಿಗುರು ಬಂದಿದೆ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ, ಲೈಕ್ ಚಪಾತಿ, ಬೆಂಡೆಕಾಯಿ ಪಲ್ಯ. ಇವಾಗ ಆಲ್ಮೋಸ್ಟ್ 8:15 ಆಯಿತು. ಮಳೆ ಬರ್ತಾಯಿದೆ. ವೆದರ್ ಲೈಕ್ ಇನ್ನೂ 6:30 ಥರ ಫೀಲ್ ಇದೆ ನನಗೆ.
ನೋಡ್ಬೋದು ಮಳೆ ಬರ್ತದೆ ಇಲ್ಲ ಕ್ಯಾಮ್ರಾ ಫೋಕಸ್ ಆಗಲ್ಲ ಅನ್ಕೋತೀನಿ. ಸೊ ಅಷ್ಟು ಜೋರಾಗೇನು ಬರ್ತಾ ಇಲ್ವಲ್ಲ, ಸೊ ಫೋಕಸ್ ಆಗಲ್ಲ ಅಷ್ಟೊಂದು. ನೋಡ್ಬೋದು ಇಷ್ಟು ಲೈಟಾಗಿ ಮಳೆ ಬರ್ತಿದೆ. ಸೊ ಗೈಸ್ ನೋಡಿ, ಬೆಂಡೆಕಾಯಿ ಪಲ್ಯ ರೆಡಿ ಮಾಡಿದ್ದೀನಿ. ಮತ್ತು ಅಲ್ಲಿ ಚಪಾತಿ ಎಲ್ಲ ಹಾಟ್ ಬಾಕ್ಸಿಗೆ ಇಡ್ತಾಯಿದ್ದೀನಿ. ಸೊ ಗೈಸ್ ಇವಾಗ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಸೊ ಇವತ್ತು ವೆದರ್ ರೈನಿಂಗ್ ಇರೋದ್ರಿಂದ ಲೈಕ್ ಉಡೀಸ್ ಹಾಕಿದ್ದೀನಿ ಔಟ್ಫಿಟ್ಟಿಗೆ. ಆ್ಯಕ್ಚುಲಿ ನೋಡ್ಬೋದು ಈ ಥರ ಟ್ಯೂಸರ್ಸ್ ಜೊತೆಗೆ ಉಡ್ಡಿ. ನಾನು ಬೆಡ್ ಎಲ್ಲ ಏನೂ ಮಾಡಿಲ್ಲ, ಇಗ್ನೋರ್ ಮೈ ಬೆಡ್. ಸೊ ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ಐ ಮೀನ್ ಟೈಮ್ ಆಗಿಲ್ಲ ಇನ್ನೂ, ಲೈಕ್ ಐ ವಿಲ್ ಗೆಟ್ ರೆಡಿ ಆ್ಯಂಡ್ ಐಲ್ ಗೋ. ನಾನು ಬರೀ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಒಂದು ಮಾಡ್ತೀನಿ, ಆಮೇಲೆ ಮಧ್ಯಾಹ್ನ ಅಡುಗೆಗೆ ಸಾಂಬಾರು ಏನಿದೆ ಅದೆಲ್ಲ ಮಾಡಿ ಬಿಸಿನೀರು ಹಾಲು ಎಲ್ಲನೂ ಬಿಸಿ ಮಾಡಿಟ್ಬಿಟ್ಟು ಕಾಲೇಜಿಗೆ ಹೋಗ್ತೀನಿ. ಇನ್ನು ಮನೆ ಕೆಲಸ ಏನಿದೆ ಕಸ ಗುಡಿಸೋದು ಇದೆಲ್ಲ ನಮ್ಮಪ್ಪ ಅಣ್ಣ ಮಾಡ್ಕೊತಾರೆ. ಸೊ ನಾನು ಬರೀ ಅಡುಗೆ ಮನೆ ಕೆಲಸ ಅಷ್ಟೇ, ಬಿಕಾಸ್ ಅದೇ ಅಷ್ಟವರೆಗೆ ಆಗುತ್ತಲ್ಲ. ಸೊ ಇವಾಗ ನಾನು ರೆಡಿ ಆಗಬೇಕು. ಏರ್ ಶವರ್ ನಿನ್ನೆ ಇನ್ನೂ ತೊಗೊಂಡಿದ್ದೆ, ಸೊ ಅದಕ್ಕೆ ಇವತ್ತೇ ನಾನು ಹೇರ್ ವಾಶ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಆಲ್ಮೋಸ್ಟ್ ಐ ಆಮ್ ಡನ್. ಸೊ ರೆಡಿಯಾಗಾಯಿತು. ಇವಾಗ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಆಮೇಲೆ ಲಿಪ್ ಬಾಮ್ ಹಾಕ್ಕೊತೀನಿ. ಪರ್ಫ್ಯೂಮ್ನ ಈಗಲೇ ಸ್ಪ್ರೇ ಮಾಡ್ಕೊಂಡ್ಬಿಡ್ತೀನಿ. ವಿತೌಟ್ ದಿಸ್ ಐ ವಿಲ್ ನೆವರ್ ಗೋ. ಸೊ ಅದಕ್ಕೋಸ್ಕರ ಪರ್ಫ್ಯೂಮ್ ಇಲ್ದೇ ಹೋಗೋದೇ ಇಲ್ಲ. ಎವ್ರಿ ಡೇ ಅಲ್ಲಿ ಯೂಸ್, ಬಿಕಾಸ್ ಮೈಲ್ಡ್ ಫ್ಲೇವರ್ ಯೂಸ್ ಮಾಡ್ತೀನಿ. ಯಾವುದೇ ಜಾಸ್ತಿ ಹೆವಿ ಲೈಕ್ ತಲೆನೋವು ಬರೋ ಅಂಥದ್ದು ಯೂಸ್ ಮಾಡಲ್ಲ, ಜಸ್ಟ್ ಟು ಸ್ಮೆಲ್ ಗುಡ್. ಈ ಪದ್ಧತಿ ಇಂತಹ ಪದ್ಧತಿಯನ್ನು ಆಚರಣೆ ಮಾಡತಕ್ಕಂಥ ಅಂತಹ ಆಲಯಗಳಿಗೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಡೆಯುವಂಥ ಆ ಮಹಾಶಿವ 1 ವೀಕಿಂದ ನಾನೇ ಅಡುಗೆ ಮಾಡ್ತಿದ್ದೀನಿ. ಒಂದು ಅಡುಗೆನೂ ಫ್ಲಾಪ್ ಆಗಿಲ್ಲ, ಎಲ್ಲ ಅಷ್ಟು ಚೆನ್ನಾಗಾಗಿದೆ ಗೈಸ್. ಈ ಸಲ ಒಂದು ಅಡುಗೆನೂ ನಾನು ಮಾಡಿದ್ರೆ ಫ್ಲಾಪ್ ಆಗ್ತಾಯಿಲ್ಲ, ಎಲ್ಲ ಅಷ್ಟು ಟೇಸ್ಟ್ ಆಗಿದೆ. ಇದು ಅಷ್ಟು ಟೇಸ್ಟಿ ಆಗಿದೆ. ಓಕೆ ಬಾಯ್, ಆಮೇಲೆ ಸಿಗ್ತೀನಿ. ಸೊ ಗೈಸ್ ಈ ಥರ ರೆಡಿಯಾಗಿದ್ದೀನಿ. ಇವಾಗ ಕಾಲೇಜ್ ಬಸ್ ಇಲ್ಲೇ ಬರುತ್ತೆ. ಸೊ ಐ ಆಮ್ ಗೋಯಿಂಗ್. ನೋಡ್ತೀನಿ ಕಾಲೇಜಲ್ಲಿ ಆದರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ನೆಕ್ಸ್ಟ್ ಮನೆಗೆ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್. ಗೋಯಿಂಗ್ ಗೈಸ್. 8:45ಗೆ ಮನೆ ಬಿಡ್ತೀನಿ. ಲೈಕ್ ಏನು ಗೊತ್ತಾ, ಸೊ ನಾನು ಇಷ್ಟು ದಿನ ನಮ್ಮ ಅಮ್ಮನೇ ತಿಂಡಿ ಮಾಡ್ತಾಯಿದ್ರು. ಆವಾಗ ನಾನು ತಿಂಡಿ ತಿನ್ಕೊಂಡು ಹೋಗೋಕ್ಕೆ ಆಗ್ತಾರಲ್ಲ, ಲೇಟ್ ಮಾಡ್ಕೊತಾ ಇದ್ದೆ. ತಿಂಡಿ ತಿಂತಾನೆ ಇರಲಿಲ್ಲ. ಟೈಮ್ ಆಯ್ತು ಅಂತ ಹಂಗೆ ಹೋಗಿದ್ದೆ. ಇವಾಗ ನಾನೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು. ಇವಾಗ ನಾನು ತಿಂಡಿ ತಿನ್ಕೊಂಡು ಹೋಗ್ತೀನಿ, ಯಾಕಂದರೆ ಬೇಗ ಮಾಡಿಬಿಡ್ತೀನಿ, ನಾನು ಬೇಗನೂ ರೆಡಿ ಆಗ್ತೀನಿ. ಸೊ ಅದಕ್ಕೆ ಮಳೆ ಬರ್ತಾಯಿದೆ. ಸಮ್ ಗೋಯಿಂಗ್ ನಾವು. ಮಳೆ ಬರ್ತಾಯಿದೆ, ಸೋನೆ ಬೇಗ ಗೈಸ್ ನಾವಿಲ್ಲಿ ನಮ್ಮ ಕಾಲೇಜಲ್ಲಿ ಮಾವಿನಕಾಯಿ ಕೀಳಕ್ಕೆ ಬಂದಿದ್ದೀವಿ. ಮಾಸ್ ಬಂಕ್ ಮಾಡ್ಕೊಂಡಿದ್ದೀವಿ ಕ್ಲಾಸ್ನ. ಸೊ ಮಾವಿನಕಾಯಿ ಕೀಳೋಣ ಅಂತ. ಉಪ್ಪು ಖಾರ ಏನೂ ಇಲ್ಲ, ಹಂಗೆ ಕಿತ್ಕೊಂಡು ತಿನ್ನೋಣ ಅಂತ. ಆದರೆ ತುಂಬ ಜನ ಕಿತ್ತಿ ಕಾಲಿನೇ ಆಗಿದೆ. ಫುಲ್ ಮೇಲಲ್ಲಿ ಇದ್ದಾವೆ, ಅಲ್ಲಿವರೆಗೆ ಯಾರು ಎಟುಕ್ಸೋದೇ ಇಲ್ಲ ನಮಗೆ. ಎಷ್ಟೊಂದಿದೆ ಆದರೆ ನಮಗೆ ಎಟುಕ್ಸ್ತಾನೇ ಇಲ್ಲ. ಅಲ್ಲಿ ಮೇಲ್ಗಡೆ ಎತ್ತಬೇಕು, ಆಗಿಲ್ಲ. ಅದಕ್ಕೆ ಇಲ್ಲಿ ಕೇಳೋಣ ಅಂತ. ಆದರೆ ಇಬ್ಬರಿಗೂ ಮರ ಬರಲ್ಲ. ತೋರಿಸು, ಒಂದೇ ಒಂದು ಕಿತ್ಕೊಡ್ವಿ. ನೋಡಿ ಒಂದೇ ಒಂದು ಕಿತ್ಕೊಂಡಿದ್ದೀವಿ, ತೋರಿಸು. ಇದು ನಮ್ಮ ಕಾಲೇಜ್. ಸೊ ಇಲ್ಲಿ ನೋಡೋಣ ಅಂತ. ಅಲ್ಲೇ ಇಲ್ಲಿ ಹತ್ತಿದ್ರೆ ಈಸಿ. ಎಷ್ಟೊಂದಿದೆ, ಅಲ್ಲೆಲ್ಲ ದೊಡ್ಡದಿದೆ, ಕೀಳಕ್ಕೆ ಕಷ್ಟ. ಅದು ಕೆಳಗಿರೋದೆಲ್ಲ ಸ್ವಲ್ಪ ಹಣ್ಣಾಗಿಲ್ಲ, ಅಂದರೆ ದೊಡ್ಡದಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ. ಸೊ ಇದೊಂದೇನ ಇರೋದು ಮರ? ಅಲ್ಲೊಂದಿದೆ, ಬಟ್ ಎಟಕ್ತಿಲ್ಲ. ಇಲ್ಲಿ ಈ ಸರೌಂಡಿಂಗಲ್ಲಿ ಒಂದೇ ಇರೋದು. ನೋಡಿ ಫ್ರೆಂಡ್ಸ್, ಮಾನ್ಯ ಮರಕ್ಕತ್ತು ಅಂದರೆ ಇಲ್ಲೇ ನಿಂತ್ಕೊಂಡು ಅಲ್ಲಿ ಮೇಲೆ ಹೋಗ್ತಿಲ್ಲ, ಇಲ್ಲಿ ಕೆಳಗೂ ಬರ್ತಿಲ್ಲ. ನೋಡಿ ಎಷ್ಟು ಮೇಲೆ ಹತ್ತಿದ್ದಾಳೆ, ಒಂದೇ ಸ್ಟೆಪ್ಪಿಗೆ ಇಳಿದ್ಬಿಟ್ಲು. ಅಲ್ಲಾಡಿಸಿ ಮರ ಅಂತ ಹೊತ್ತಕ್ಕಾಗಿಲ್ಲ ನಮಗೆ.
ಎರಡು ಕಿತ್ಕೊಂಡ್ವಿ, ಒಂದು ಹಂಗೆ ಕೈಯಲ್ಲಿ ಕಿತ್ಕೊಂಡಿದ್ದು. ಸೊ ಅಲ್ಲೊಂದು ಅದಕ್ಕೆ ಸ್ಕೆಚ್ ಹಾಕ್ತೀವಿ, ಬಟ್ ಸಿಗುತ್ತೆ. ನಾವು ಫೈನಲಿ ತಿಂತಾ ಇದ್ದೀವಿ. ಹೆಂಗಿದೆ? ಚೆನ್ನಾಗಿದೆಯಾ? ಇಷ್ಟೊಂದು ದಿನದಿಂದ ಮಾವಿನಕಾಯಿ ತಿನ್ನಬೇಕು ಇಲ್ಲೇ ಕಿತ್ಕೊಂಡು ತಿಂತಾಯಿದ್ದೀವಿ. ಈಗ ಖಾರದ ಪುಡಿ ಉಪ್ಪೆಲ್ಲ ನಾವು ತಂದಿರಲಿಲ್ಲ, ಕ್ಯಾಂಟೀನಲ್ಲಿ ಕೇಳಿದ್ವಿ, ಕೊಟ್ಟರು ಪಾಪ. ಸಕ್ಕತ್ತಾಗಿದೆ.